ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡೋಣ. ಸೊ ನಾನು ನಿನ್ನಿನ ದಿನ ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ, ಒಂದ್ ವೇಳೆ ಏನಾದ್ರು ಬ್ಯಾಂಕ್ ನಿಫ್ಟಿ ಈ ಒಂದು ಏರಿಯಾನ ಕ್ರಾಸ್ ಮಾಡಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬರುವುದು. ಕೆಳಗಡೆ ಬಂತಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಮೇನ್ ಝೋನ್ ಅನ್ನ 49,800 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ, 49,500 ಮತ್ತೆ ಅದು ಕ್ರಾಸ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ 49,000 ರೌಂಡ್ ಫಿಗರ್ ವರೆಗೂ ಮಾರ್ಕೆಟ್ ಹೋಗಂತ ನಿಮ್ಗೆ ಹೇಳಿದೆ. ಸೊ ಅದೇ ರೀತಿ ಏನಾಗಿದೆಪ್ಪ, ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಕೆಳಗಡೆ ಬಂದ ಕಿಶನ್ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ 49,450ಕ್ಕೆ, ಓಕೆ 49,450 ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಬಯರ್ಸ್ ಬಂದ ಕಿಶನ್ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಇದಾವೆ. ಯಾಕೆ ಬಯರ್ಸ್ ಬಂದಿರಪ್ಪ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿತ್ತಲ್ಲ, ಓಕೆ 52,000ರಿಂದ ಕೆಳಗಡೆ ಬಿದ್ದಿತ್ತು. ಸೊ ಸುಮಾರು ಎಷ್ಟಪ್ಪ ಅಂತಂದ್ರೆ 2,000 ಓಕೆ 2,000 ಪಾಯಿಂಟ್ ಕೆಳಗಡೆ ಬಿದ್ದಿತ್ತು. ಅದಕ್ಕೆ ಏನಾಯ್ತಪ್ಪ, ಮಾರ್ಕೆಟ್ ಕೆಳಗಡೆ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಮಾಡಿದೆ. ಸೊ ನಾಳೆಯಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಫಸ್ಟ್ ನಮ್ಮ ಟಾರ್ಗೆಟ್ ಇದ್ದಪ್ಪ ಅಂತಂದ್ರೆ ಇದು, ಓಕೆ ಈ ಒಂದು ಝೋನ್ ಹಾಕ್ತಿದ್ದೀನಿ ನಮ್ಗೆ, ಓಕೆ ಈ ಝೋನ್ ಇದಿಲ್ಲ, ಇದು ನಮಗೆ ಫಸ್ಟ್ ಟಾರ್ಗೆಟ್ ಇತ್ತು. ಓಕೆ ಸೊ ಇದು ಬ್ರೇಕ್ ಮಾಡ್ಕೊಂಡ್ರೆ ಕೆಳಗಡೆ ಹೋಗುತ್ತೆ ಅಂತ ಇದೆ, ಬಟ್ ಬ್ರೇಕ್ ಮಾಡಿತ್ತು ಆದ್ರೆ ಕೂಡ ಏನಾಗಿತ್ತಪ್ಪ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಫಂಕ್ಷನ್ ಮೇಲ್ಗಡೆ ಹೋಗಿದೆ. ಓಕೆ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ನಾವು ಏನ್ ಹೇಳ್ಬೋದಪ್ಪ, ಏನಾದ್ರು ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಸ್ವಲ್ಪ ಬಯಸ್ ಹೋಲ್ಡರ್ ಅಲ್ಲಿ ಇದೆ ಅಂತ ನಾವು ನಮ್ಗೆ ಹೇಳ್ಬೋದು. ಆದ್ರೆ ನಾಳಿನ ದಿನ ಏನ್ ಮಾಡ್ಬೋದಪ್ಪ, ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲಾಟ್ ಓಪನ್ ಆಯ್ತಪ್ಪ, ಓಕೆ ಮಾರ್ಕೆಟ್ ಅಲ್ಲಿ ಬಯರ್ಸ್ ಬರ್ಬೇಕಂತಪ್ಪ, ಇನ್ನೊಂದು ಏನ್ ಇದಪ್ಪ ಅಂದ್ರೆ ಇದು ಕ್ರಾಸ್ ಆಗುತ್ತೆ 50,800 ಇದು ಕ್ರಾಸ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಏನಾಗುತ್ತೆ ಮೇಲೆ ಹೋಗುತ್ತೆ, ಅಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತೆ. ಓಕೆ ಆಮೇಲೆ ಇದಕ್ಕಿಂತ ಫಸ್ಟ್ ಇದು ಕ್ರಾಸ್ ಆಗಬೇಕು, ಓಕೆ 50,200 ಇದು ಏನಾದ್ರು ಮಾರ್ಕೆಟ್ ಏನಾದ್ರು ನಾಳೆಗಿನ ದಿನ ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ಮೇಲ್ಗಡೆ ಹೋಗಿ ಈ ಒಂದು ಝೋನ್ಗೆ ಏನಾಗುತ್ತಪ್ಪ ಅಂದ್ರೆ ಫಸ್ಟಿಗೆ ರೆಸಿಸ್ಟೆನ್ಸ್ ತಗೊಳುತ್ತೆ. ಆಮೇಲೆ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕಂಟ್ರೋಸ್ ಮಾಡ್ಕೊಂಡು ಎಂ ಪ್ಯಾಟರ್ನ್ ಅಥವಾ ಟೇಬಲ್ ಟಾಪ್ ಮಾಡ್ಕೊಂಡು ಮಾರ್ಕೆಟ್ ಏನಂತಾರೆ ಕೆಳಗ್ ಬ್ರೇಕ್ ಮಾಡತ್ತಪ್ಪ ಫಸ್ಟಿಗೆ ಇದು ಒಂದು ಝೋನ್ ಅನ್ನ ಬ್ರೇಕ್ ಮಾಡತ್ತ. ಆಮೇಲೆ ಅದು ಬ್ರೇಕ್ ಮಾಡ್ಕೊಂಡು ಕೂಡಲೇ 49,451 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ರೌಂಡ್ ಫಿಗರ್ ಆಗಿರ್ಬೇಕಂದ್ರೆ 49,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ 48,500 ಆಮೇಲೆ 48,000 ಈ ಒಂದು ರೀತಿಯಾಗಿ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋಗ್ಬೇಕಂತ ಅನ್ಕೊಂಡ್ರೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಆಮೇಲೆ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೋಬೇಕು. ಓಕೆ ಇದು ಬ್ರೇಕ್ ಮಾಡ್ಕೊಂಡು ಆಮೇಲೆ ಇದು ಬ್ರೇಕ್ ಮಾಡ್ಕೊಂಡು 51,000. ಓಕೆ ಇಲ್ಲಿವರೆಗೂ ಕೂಡ 3 ಸ್ಟ್ರಾಂಗ್ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇದಾವೆ. ಅದಕ್ಕೆ ಏನ್ ಮಾಡ್ತದಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಕೆಳಗಡೆ ಬರ್ಬೋದು ಅಥವಾ ಮೇಲ್ಗಡೆ ಹೋಗ್ಬೋದು, ಯಾವ ರೀತಿ ಹೋಗುತ್ತೆ ಅಂತ ನಮಗೆ ಹೇಳ್ಬೋಲ್ಲ. ಬಟ್ ಹೆವಿ ಸೆಲ್ಲಿಂಗ್ ಬರ್ತಕ್ಕಂಥ ಯಾವಪ್ಪ ಅಂತಂದ್ರೆ 49,450 ಮಾರ್ಕೆಟ್ ಏನಾಗ್ತದೆ ಹೆವಿ ಸೆಲ್ಲಿಂಗ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇದರಿಂದ ನಾವು ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ಬಂದ್ರೆ ನೋಡ್ರಿ 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ಬಂದ್ರೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇದು ಒಂದು ಝೋನ್ ಐತೆ, ಹೌದಾ ನೋಡ್ರಿ ಸ್ವಲ್ಪ ಇದು ಝೋನ್ ಇತ್ತು. ಈ ಝೋನ್ ದಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಇವಾಗ, ಓಕೆ ಇದು ಕ್ರಾಸ್ ಆಗ್ತಿದೆ, ಹೌದಾ ಇದು ಏನಿದೆ ಪಾಯಿಂಟ್ ಕ್ರಾಸ್ ಆಗಿದಿಲ್ಲ. ಈ ಪಾಯಿಂಟ್ ಕ್ರಾಸ್ ಆಗಿ ಮಾರ್ಕೆಟ್ ಏನಿದೆಪ್ಪ ಕಂಟಿನ್ಯೂಸ್ ಆಗಿ 300 ಪಾಯಿಂಟ್ ಕೆಳಗಡೆ ಬಂದಿದೆ, ಹೌದಾ ಸೊ 300 ಪಾಯಿಂಟ್ ಕೆಳಗಡೆ ಬಂದು ಮತ್ತೆ 49,450 ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಚಿಕ್ಕದಾಗಿದ್ರೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿ ಪ್ರಾಫಿಟ್ ಬುಕ್ ಆಗಿದೆ. ಬಟ್ ಪ್ರಾಫಿಟ್ ಬುಕ್ ಆದ್ರೂ ಕೂಡ ಎಲ್ಲಿ ಕ್ಲೋಸ್ ಆಗ್ತದೆ ಸಪೋರ್ಟ್ ಏರಿಯಾದಲ್ಲಿ ಕ್ಲೋಸ್ ಆಗ್ತದೆ, ಹೌದಾ ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಇದೇ ರೀತಿಗೆ ಓಪನ್ ಆಗಿ ಇಲ್ಲಿ ಸ್ವಲ್ಪ ಹೋಗಿ ಓಕೆ ಈ ಒಂದು ಏರಿಯಾಕ್ಕೆ ಹೋಗಿ 50,000 ಹೋಗಿ ಸ್ವಲ್ಪ ಎಂ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗದೆ ಓಕೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಇದು ಒಂದು ಬ್ರೇಕ್ ಮಾಡತ್ತ. ಓಕೆ 49,650 ಏನಾದ್ರು ಬ್ರೇಕ್ ಮಾಡ್ಕೊಳ್ತಪ್ಪ ಅಂದ್ರೆ ಇದು ಬ್ರೇಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ 49,400 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಕನ್ಸಲ್ಟೇಷನ್ ಇದೇ ರೀತಿ ಕನ್ಸಲ್ಟೇಷನ್ ಮೇಲ್ಗಡೆ ಅಂತಪ್ಪ ಅಂತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ಬರುತ್ತೆ 50,300. ಓಕೆ ಫಸ್ಟ್ ಟಾರ್ಗೆಟ್ ಅದು ಬರುತ್ತೆ. ಅದಕ್ಕಿಂತ ನಮಗೆ ಯಾವ್ದು ಬರ್ತಪ್ಪ ಅಂದ್ರೆ 50,800. ಇವು ಮುಗಿದ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಅದು ಬರ್ತಪ್ಪ ಅಂದ್ರೆ 50,400. ಈ ರೀತಿ ಏನಿದಪ್ಪ ಹೆವಿ ರೆಸಿಸ್ಟೆನ್ಸ್ ಇರೋದ್ರಿಂದ ಎಲ್ಲಿವರೆಗೂ ಬಯರ್ಸ್ ಬರಂಗಿಲ್ಲಪ್ಪ ಅಂದ್ರೆ 50,400. ಓಕೆ 50,400 ಎಲ್ಲಿ ಕ್ರಾಸ್ ಆಗಿ ಮಾಡಂಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಬರಂಗಿಲ್ಲ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಇದೇ ಒಂದು ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾನ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಸ್ವಲ್ಪ ಅಷ್ಟೇ ಕನ್ಫರ್ಮೇಷನ್ ಆಗಿ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಳ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟ್ರೋಸ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಬೀಳ್ತಪ್ಪ ನಮ್ಗೆ ಹೇಳಿದ್ದೀನಿ ಫಸ್ಟಿಗೆ 49,000 ಆಮೇಲೆ 48,500 ಆಮೇಲೆ 48,000. ಓಕೆ ಈ ರೀತಿ 3 ಟಾರ್ಗೆಟ್ ಬರ್ತಕ್ಕಂಥ ಫಸ್ಟ್ ಇದು ಕೆಳಗಡೆ ಇರ್ತಕ್ಕಂಥದ್ದು 49,000, ಓಕೆ ಆಮೇಲೆ 48,500 ಆಮೇಲೆ 48,000. ಓಕೆ ಈ ರೀತಿ 3 ಟಾರ್ಗೆಟ್ ಅನ್ನು ನಾವು ಏನ್ ಮಾಡ್ಬೋದಪ್ಪ ಪುಸ್ತಕದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ನಾಳಿನ ದಿನ ಏನಿದೆಪ್ಪ ನಮ್ದು
ಒಂದು ಬ್ಯಾಂಕ್ ಸಾರಿ ನಿಫ್ಟಿ 50 ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಓಕೆ ಅದನ್ನ ನಾವು ಏನು ಮಾಡಪ್ಪ ಸ್ವಲ್ಪ ನೋಡ್ಕೊಂಬೋಣ. ಸೊ ಇಲ್ಲಿ ಕೂಡ ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಫಸ್ಟ್ ಈ ಸಪೋರ್ಟ್ ಏನಪ್ಪ ಅಂದ್ರೆ ಇದು ಒಂದು ಸಪೋರ್ಟ್ ಇದೆ 23,200. ಅದಕ್ಕಿಂತ ಮೊದಲು ಏನಪ್ಪ ಇದು ಒಂದು ಬ್ರೇಕ್ ಮಾಡ್ಬೇಕಂತ ಹೇಳಿ ಹೌದಾ. ಈ ಒಂದು ಏರಿಯಾ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ. ಇದು ಬ್ರೇಕ್ ಮಾಡ್ಕೊಂಡ್ರು ಕೂಡ ಮಾರ್ಕೆಟ್ ಇದು ಬ್ರೇಕ್ ಮಾಡಬೇಕು ಹೌದಾ. ಈ ಒಂದು ಬ್ರೇಕ್ ಮಾಡ್ಕೊಂಡ್ರೆ ಮಾತ್ರ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದೆ. ಬಟ್ ಇಲ್ಲಿನೂ ಕೂಡ ಏನಾಗಿದೆಪ್ಪ ಸೇಮ್ ಸಿನಾರಿಯೋ ಆಗಿದೆ. ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿದೆ, ಸಾರಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಗ್ಯಾಪ್ ಅಪ್ ಆಗಿಸಿಂದ ಈ ಒಂದು ಕ್ರಾಸ್ ಅನ್ನು ಮಾಡಿಲ್ಲ. ಓಕೆ, ಈ ಒಂದು ಕ್ರಾಸ್ ಮಾಡಿಲ್ಲ. ಈ ಕ್ರಾಸ್ ಮಾಡಿದಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಏರಿಯಾಕ್ಕೆ ಏನಾಗಿದೆಪ್ಪ ಸಪೋರ್ಟ್ ತಗೊಂಡಿದೆ ಹೌದಾ. ಸಪೋರ್ಟ್ ತಗೊಂಡು ಏನ್ ಮಾಡಿದಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ತರ ಮಾಡಿದೆ. ಯಾವಾಗ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಅನ್ನ ಕ್ರಾಸ್ ಮಾಡುತ್ತೆ ಮಾರ್ಕೆಟ್, ಓಕೆ ಮಾರ್ಕೆಟ್ ಯಾವಾಗ ಇದು ಹ್ಯಾಮರ್ ಕ್ಯಾಂಡಲ್ ಕ್ರಾಸ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಫಸ್ಟ್ ನಮ್ಗೆ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನಾವು ಫಸ್ಟ್ ಟಾರ್ಗೆಟ್ 24,000 ಸಿಗುತ್ತಾ. ಅದಾದ ಕೂಡ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ ನಮಗೆ 24,200. ಓಕೆ, ಈ ಎರಡು ಟಾರ್ಗೆಟ್ ಮಿಲಿಯನ್ ಸೈಡ್ ನಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಈ ಹ್ಯಾಮರ್ ಕ್ಯಾಂಡಲ್ ಅನ್ನ ಕ್ರಾಸ್ ಮಾಡಿದೆ ಫ್ಲಾಟ್ ಆಗಿ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಫ್ಲಾಟ್ ಆಗಿ ಓಪನ್ ಆಗಿ ಅದೇ ರೀತಿ ನಿಧಾನವಾಗಿ ಕೆಳಗಡೆ ಬಂದು ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ನಮ್ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆಪ್ಪ ಅಂದ್ರೆ 23,200 ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದನ್ನೇ ನಾವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ನೋಡಿ ನಾನು ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಈ ಒಂದು ಝೋನ್ ಅಂತ ನಿಮ್ಗೆ ಹೇಳಿದ್ದೆ ಹೌದಾ. ಈ ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ಈ ಝೋನ್ ಹೆವಿ ಸಪೋರ್ಟ್ ಇರುತ್ತೆ ನಿಮ್ಗೆ ಹೇಳಿದ್ದೆ. ಸೊ ಬಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ ಈ ಸ್ವಿಂಗ್ ಇದೆಯಲ್ಲ ಈ ಸ್ವಿಂಗ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿವರ್ಸ್ ತಗೊಂಡಿದೆ ಹೌದಾ. ರಿವರ್ಸ್ ತಗೊಂಡಿದೆ ಬಟ್ ಮೇಲ್ಗಡೆ ಪೂರ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಬೇರೆ ಆರ್ಡರ್ ಬ್ಲಾಕ್ ಕಡೆ ಆಗಿದೆ. ಆಮೇಲೆ ಅದಕ್ಕಿಂತ ಮೇಲ್ಗಡೆ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು 23,800 ಒಂದು ಹೆವಿ ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ಒಂದು ಹೆವಿ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿನೂ ಕೂಡ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ 23,800 ಮಾರ್ಕೆಟ್ ಹೆವಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ. ಇಲ್ಲಿ ಹಾಗೆ ಆರ್ಡರ್ ಬ್ಲಾಕ್ ಕಡಿ ಆಗಿದೆಲ್ಲ 23,750ಕ್ಕೆ ಇದು ಬ್ರೇಕ್ ಮಾಡಬೇಕು. ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಾಳೆಯಿಂದ ಏನ್ ಮಾಡ್ಬೋದಪ್ಪ ಅಕಸ್ಮಾತ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಓಕೆ ಫ್ಲಾಟ್ ಆಗಿ ಓಪನ್ ಆಯ್ತು ಮಾರ್ಕೆಟ್ ಫಸ್ಟ್ ಗೆ ಇಲ್ಲಿ ಮೇಲ್ಗಡೆ ಹೋಗಿ ಈ ಒಂದು ಆರ್ಡರ್ ಬ್ಲಾಕ್ ಗೆ ರೆಸ್ಪೆಕ್ಟ್ ಕೊಟ್ಟು ಫಸ್ಟ್ ಕೆಳಗಡೆ ಬರುತ್ತೆ. ಅಥವಾ ಏನಾದ್ರು ಈ ಒಂದು ಆರ್ಡರ್ ಬ್ಲಾಕ್ ಸಮೀಪನೇ ಏನಾದ್ರು ಓಪನ್ ಆಯ್ತು ಮಾರ್ಕೆಟ್ ಫಸ್ಟ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ಕಿಶಿಂದ ಇಲ್ಲಿ ಸ್ವಲ್ಪ ಈ ಒಂದು ಏರಿಯಾಕ್ಕೆ 23,650 ಓಕೆ 23,650 ಸ್ವಲ್ಪ ಸಪೋರ್ಟ್ ತಗೊಳುತ್ತೆ. ಓಕೆ, ಇಲ್ಲಿ ಸಪೋರ್ಟ್ ತಗೊಂಡಿಸಿದೆ ಮತ್ತೆ ಸ್ವಲ್ಪ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದು ಬರುತ್ತೆ. ಓಕೆ, ಮೇಲ್ಗಡೆತಪ್ಪ ಫಸ್ಟ್ ಟಾರ್ಗೆಟ್ 23,750 ಬರುತ್ತೆ. ಅವಾಗ ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಬರ್ತಪ್ಪ ಅಂದ್ರೆ 23,800. ಓಕೆ, 23,800 ಫಸ್ಟ್ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಯಾವಾಗ 23,800 ಬ್ರೇಕ್ ಮಾಡತ್ತಲ್ಲ ಅವಾಗ ಏನಾಗುತ್ತಪ್ಪ ನಿಮ್ಗೆ ಒಂದು ನೆಕ್ಸ್ಟ್ ಇದು ಟಾರ್ಗೆಟ್ ಸಿಗುತ್ತೆ ಎಷ್ಟು ಅಂದ್ರೆ 23,900. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಏರಿಯಾ ಏನಿತ್ತ ಮೇಜರ್ ಆಗಿರ್ತಕ್ಕಂಥ ಸಪೋರ್ಟ್ ಇದ್ದದ್ದು ರೆಸಿಸ್ಟೆನ್ಸ್ ಆಗಿದೆ. ಅದಕ್ಕೆ 23,900 ನಮಗೆ ನೆಕ್ಸ್ಟ್ ಸಪೋರ್ಟ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು ಓಕೆ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂತಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂತ ಚಾನ್ಸಸ್ ನಮ್ಮಲ್ಲಿ 23,450 ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಥವಾ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಓಕೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಸ್ವಲ್ಪ ಕನ್ಫರ್ಮೇಶನ್ ಆಗಿ ಮಾರ್ಕೆಟ್ ಕೆಳಗಡೆ ಬಿತ್ತಪ್ಪ ಅಂದ್ರೆ ನಾಳಿಂದ ಏನಾಗ್ಬೋದಪ್ಪ ಅಂದ್ರೆ 23,400 ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ ಕೂಡ 23,300 ಆಮೇಲೆ 23,400. ಓಕೆ, ಎಷ್ಟು ಟಾರ್ಗೆಟ್ ಇರುತ್ತಪ್ಪ ನಾಳಿನ ಎಷ್ಟು ಅಂದ್ರೆ 4 ಟಾರ್ಗೆಟ್ ಇರುತ್ತೆ. 23,400 ಆಮೇಲೆ 23,300 ಆಮೇಲೆ 23,200 ಆಮೇಲೆ ಲಾಸ್ಟ್ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ 23,050. ಓಕೆ, ಈ ಒಂದು 4 ಟಾರ್ಗೆಟ್ ನಮಗೆ ನಾಳಿಂದ ಏನ್ ಮಾಡ್ಬೋದು ಅಂದ್ರೆ ನಿಫ್ಟಿ ಒಳಗೆ ನಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಒಂದ್ ವೇಳೆ ಇದೇ ಒಂದು ಝೋನ್ದಲ್ಲಿ ಓಕೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ಝೋನು ಆಮೇಲೆ ಈ ಒಂದು ಝೋನ್ ಓಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ದಪ್ಪ ಅಂದ್ರೆ 23,450. ಓಕೆ, 23,450 ಆಮೇಲೆ 23,800 ಈ ಏನ್ ಝೋನ್ ಇದಲ್ಲ ತುಂಬಾ ಹೆವಿ ಆಗಿರ್ತಕ್ಕಂಥ ಝೋನ್ ಇದಾವೆ. ಇದು ರೆಸಿಸ್ಟೆನ್ಸ್ ಝೋನ್ ಆದ್ರೆ ಇದು ಸಪೋರ್ಟ್ ಝೋನ್ ಇದೆ. ಮಾರ್ಕೆಟ್ ಯಾವಲ್ಲಿವರೆಗೂ ಇದು ಕ್ರಾಸ್ ಮಾಡಂಗಿಲ್ಲ ಮಾರ್ಕೆಟ್ ಜಾಸ್ತಿ ಸೆಲ್ಲರ್ಸ್ ಬರಂಗಿಲ್ಲ. ಯಾಕಪ್ಪ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಇದಾರಲ್ಲ 23,550ಕ್ಕೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಬರಕ್ ಟ್ರೈ ಮಾಡ್ತಾರೆ. ಅಕಸ್ಮಾತ್ ಮೇಲ್ಗಡೆ ಐತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆರ್ಡರ್ ಬ್ಲಾಕ್ 23,750ಕ್ಕೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕ ಚಾಲು ಫಸ್ಟ್ ಕೆಳಗಡೆ ಇಲ್ಲಿ ದಬ್ತಾರೆ. ಆಮೇಲೆ ಇಲ್ಲಿ 23,800ಕ್ಕೆ ಇಲ್ಲಿನೂ ಕೂಡ ಏನಪ್ಪ ಅಂದ್ರೆ ಸೆಲ್ಲರ್ಸ್ ಆಕ್ಟಿವಿಟಿ ಮಾರ್ಕೆಟ್ ಕೆಳಗಡೆ ತರ್ತಕ್ಕ ಚಾನ್ಸಸ್ ಇದೆ. ಅಥವಾ ನಾಳಿಂದ ಏನಪ್ಪ ಅಂದ್ರೆ ವೀಕ್ಲಿ ಎಕ್ಸ್ಪೈರ್ ಇದ್ರಲ್ಲ ಇಲ್ಲಿ ಸ್ವಲ್ಪ ಏನ್ ಮಾಡೋದಪ್ಪ ಟೈಮ್ ವೇಸ್ಟ್ ಮಾಡೋದ್ರಿಂದ
ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೊ ನಮ್ಮ ಹೆವಿ ಬಯಸ್ ಎಲ್ಲಿ ಬರ್ತಾರಪ್ಪ ಅಂದ್ರೆ 23,800 ಹೆವಿ ಬಯಸ್ ಬರ್ತಾರೆ. ಆಮೇಲೆ ಸೆಲೆರ್ಸ್ ಯಾವ ಬರ್ತಾರಪ್ಪ ಅಂದ್ರೆ 23,400 ನಮ್ಗ ಹೆವಿ ಸೆಲೆರ್ಸ್ ಮತ್ತು 23,800 ಒಂದು ಹೆವಿ ಬಯರ್ಸ್ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಒಂದು ಏನಾದ್ರು ಹೆವಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯ್ತಪ್ಪ ಸ್ವಲ್ಪ ನೀವು ಪ್ರೈಸ್ ಆಕ್ಷನ್ ನೋಡ್ಕೊಂಡ್ ಸೇವ್ ಮಾಡ್ರಿ. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.